ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. 100 ಕಣ್ಣು ಸಾಲದು ನಿನ್ನ ನೋಡಲು 100 ಅಪ್ಪ ಓ ಸ್ಕಂದ ಹೇಳಪ್ಪ. ಹೇಳ್ತಾರೆ ಅಪ್ಪ ಹಾ ಫ್ರೆಂಡ್ ಹೇಳಮ್ಮ. ಹೇಳ್ತಾರೆ ಏನೋ ಅಯೋಗ್ಯ ಹೇಳಪ್ಪ. ಹೇಳ್ತಾರೆ ಶಿವರೇ. ಹಾ ಹೇಳಿ ಕಾಶ್ವರೇ. ಹೇಳ್ತು ಬಾಬಾ ಹಾ ಹೇಳ್ಗುರಿ. ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ತಾ ಇದ್ರೆ ಯಾರು ಹೇಳ್ತಾ ಇಲ್ವಲ್ಲ. ಎಲ್ಲ ಟ್ರೈನ್ಗಳು ಒಂದೇ ಪ್ಲಾಟ್ಫಾರ್ಮ್ ಸೇರೋ ತರ ಇದೆಯಲ್ಲ. ಸೇರೋ ತರ ಅಲ್ಲ ಬಾಬಾ, ಸೇರಾಗಿದೆ. ಹಾ ಏನೋ ಮಿಸ್ ಹೊಡಿತಾ ಇದೆ. ಹಾಳಾಗೋಲಿ ಸ್ಟೇಷನ್ ಮಾಸ್ಟರ್ ಇಲ್ಲಿ. ಇಲ್ಲಿದ್ದೀನಿ. ಎಲ್ಲ ಸರಿ, ಆದ್ರೆ ಈ ಬೀದಿ ನಾಟಕ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ನಿನ್ ಪರ್ಫಾರ್ಮೆನ್ಸ್ಗೆ ಬೇರೆ ಸ್ಟೇಜ್ ಸಿಗಿರ್ಬೇಕಾದ್ರೆ ಈ ಬೀದಿ ನಾಟಕ ಹೇಗಪ್ಪ ಅರ್ಥ ಆಗತ್ತೆ? ಬೇರೆ ಸ್ಟೇಜು ಪರ್ಫಾರ್ಮೆನ್ಸಾ? ಕಲಾವಿದ್ರು ಯಾರು? ನೀವೇ. ನಾನು ರಿಮೋಟ್ ಕಾರ್ ಕೇಳಿದೆ, ಅದನ್ನು ಕೊಡಿಸ್ಲಿಲ್ಲ. ನಾನು ಅನಾರ್ಕಲಿ ಚೂಡಿದಾರ್ ಕೇಳಿದ್ರೂ ಕೊಡಿಸ್ಲಿಲ್ಲ. ಆದ್ರೆ ಕೇಳ್ದೆ ಇದ್ರು ಹೊಸ ಅಮ್ಮನ ಕೊಡಿಸ್ದೆ ಅಲ್ಲ. ಹೊಸ ಅಮ್ಮನ? ಏಯ್ ಏನ್ರು ಒಟ್ಟೊಟ್ಟಿಗೆ ನೀವು ಹೇಳ್ತಾ ಇರೋದು? ಇದ್ದದ್ದನ್ನೇ ಹೇಳ್ತಿಪ್ಪು ಶಿವ ಅವರೇ. ನಮಗೆಲ್ಲ ಗೊತ್ತಾಯ್ತು. ನಿಮ್ಗೆ ಎರಡನೇ ಕುಟುಂಬ ಇಪ್ಪುದು, ಅವ್ರಿಗೆ ಮಕ್ಳು ಇಪ್ಪುದು ಎಲ್ಲ ಗೊತ್ತಾಯ್ತು. ಶಿವ ನೋಡಿದ್ರಾ, ನಿಮ್ ಹೆಸರನ್ನು ಎರಡೆರಡು ಸಲ ಹೇಳ್ತಿದ್ದೀರಾ. ಒಂದು ನನ್ಗೆ, ಇನ್ನೊಂದು ಅವಳ್ಗ. ರೀ ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ನನ್ನ ನಂಬ್ಸೋದಕ್ಕೆ ಅವ್ರು ಬಾಬುವ್ರ ಹೆಂಡತಿ ಅಂತ ಹೆಂಗ್ರಿ ಸುಳ್ಳು ಹೇಳಿದ್ರಿ? ಓ ಗಿರಿ, ಅದಾ ನೀನ್ ಕೇಳ್ತಾ ಇರೋದು. ಆಕ್ಚುಲಿ ಪರ್ಸನಲ್ ಲೋನ್ಗೆ ಭಗವಂತ ಮರ್ಸಿದ ನಾಟಕ ಅದು. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಶಿವಪ್ನೆ ಎಂತ ತಪ್ಪುಗಳು ಮಾಡ್ಬಿಟ್ಟೆ ಶಿವಪ್ನೆ. ಆ ಹುಡುಗಿಗಳು ದುಡ್ಡುಗಳು ಕೊಡೋ, ಇಲ್ಲ ಹೆಂಡತಿಗಳ ಕೈ ಹೇಳ್ತೀನಿ ಅಂತ ಎದುರಿಸ್ತಾವಳಪ್ಪ. ಅಲ್ಲಪ್ನೆ ಆ ಹುಡುಗಿಗಳನ್ನ ನೀನು ಕರ್ಕೊಂಡ್ಬಿಟ್ಟು ನನ್ನ ಹೆಗಲುಗಳಿಗೆ ಗಂಟುಗಳು ಹಾಕ್ಬಿಟ್ಟೆ. ಯಾಕೆ ಶಿವಪ್ನೆ ಮೊಸರುಗಳನ್ನ ನೀನು ತಿಂದ್ಬಿಟ್ಟು ನನ್ನ ಮುತ್ತಿಗೆ ಕೊಡಿಸ್ತಾ ಇದೆಯಲ್ಲಪ್ಪ. ಶಿವಪ್ನೆ, ನಮ್ಮ ಹುಡುಗಿ ಕಸಿನ್ಗಳಕ ನಿಮ್ಮ ಹಾಬಿಗಳೇನು ಅಂತ ಕೇಳಿದ್ರೆ ಕೊಚ್ಚಾಕೋದು, ಕಡ್ದಾಕೋದು, ಕೈ ಕಾಲುಗಳು ತೆಗಿಯೋದು ಅಂತ ಹೇಳ್ತಾರಪ್ಪ. ಅವ್ರ ಹಾಬಿಗಳಕ ನಾನು ಪ್ರಯೋಗಗಳಾಗ್ಬಿಟ್ರೆ ಗೋಬಿ ಮಂಚೂರಿಗಳಾಗ್ಬಿಡ್ತೀನಪ್ಪ. ಶಿವಪ್ನೆ ನಿನ್ನ ದಮ್ಮಯ್ಯ ಅಂತೀನಪ್ಪ. ಆ ಹುಡುಗಿಗಳನ್ನ ನೀನೇ ಕಂಟ್ರೋಲ್ಗಳು ಮಾಡಪ್ಪ. ಅದಕ್ಕೆಗಳೇ ನನ್ನ ಕತೆಗಳೆಲ್ಲ ನಿಮ್ಮ ಹತ್ರ ತೋಡ್ಕೊಂಡಿದ್ದೀನಿ. ಈಗ ಆ ಹುಡುಗಿಗಳಲ್ಲಿ ಬರ್ತಾವಳೆ, ಅವಳನ್ನ ಕಂಟ್ರೋಲ್ ಮಾಡೋದು ಬಿಡೋದು ಎಲ್ಲ ನೀವು ಬಿಟ್ಟಿದ್ದು. ಶಿವಪ್ನೆ ನಾನು ಬರ್ತೀನಪ್ಪ. ಏ ಬಾಬು ಅಲ್ಲ ಎಂ ಬಾಬು. ಮಾತು ಕೇಳ ಬಾಬು. ಅಲ್ಲ ಶಿವ ಅವರೇ, ನಿಮ್ಮ ಆಫೀಸಲ್ಲಿ ಸಾಮೂಹಿಕ ಎರಡನೇ ಮದುವೆ ಆಗಿರೋ ಹೆಂಗೆ? ಅಲ್ಲ ಐಡಿಯಾ ಒಳ್ಳೆ ಇತ್ತು. ಇದ್ರ ಬಗ್ಗೆ ನಾನು ಕೊಲೀಗ್ಸ್ ಹತ್ರ ಸ್ಟೇಷನ್ನಲ್ಲಿ ಮಾತಾಡ್ತೆ. ರೇ ಅಲ್ಲ ಕೇಸ್ ಸ್ಟಡಿ ಪರ್ಪಸ್ಸಿಗೆ. ಓಹೋ, ವಿಷಯ ಇಲ್ಲಿವರೆಗೂ ಬಂದಿದ್ಯಾ? ನೀನ್ ಇಂಥವನಂತ ನನಗೆ ಗೊತ್ತಿರಲಿಲ್ಲ ಕಣೋ. ಅಲ್ವೋ, ಒಂದು ಸಂಸಾರ, ಒಂದು ಹೆಂಡತಿ ಅಂತ ನಾನು ಬದುಕಿಲ್ವಾ? ನನಗಿಲ್ದ ಭಾಗ್ಯ ನಿನಗೆ ಬೇಕೇನೋ? ಸಾರಿ ಮಾ ಲೇ ಅಯೋಗ್ಯ, ಮುದ್ದಾದ ಹೆಂಡತಿ, ಮುದ್ದಾದ ಮಕ್ಕಳಿರ್ಬೇಕಾರೆ ಬೇರೆ ಮಕ್ಕಳು ಬೇಕಾಗಿತ್ತೇನೋ ಪಾಪಿ. ಅಯ್ಯೋ ಅಪ್ಪ, ಯಾಕಪ್ಪ ಏನೇನೋ ಮಾತಾಡ್ತಾ ಇದ್ಯಾ? ನಿನ್ನ ಮೇಲೆ ಆಣೆ, ನನ್ನ ಮಕ್ಕಳ ಮೇಲೆ ಆಣೆ, ಇದೆಲ್ಲ ಆಗಿದ್ದು ಪರ್ಸನಲ್ ಲೋನ್ಗೋಸ್ಕರ ಅಷ್ಟೇ. ಪರ್ಸನಲ್ ಲೋನ್ಗೋಸ್ಕರ ಎರಡನೇ ಫ್ಯಾಮಿಲಿನ ಪರ್ಸನಲ್ ಆಗಿ ಇಟ್ಕೊಂಡಿದ್ರಾ? ಶಿವ ಅಕ್ಕ, 2 ಅಲ್ಲ 3. ಸುಮ್ಮನೆ ರಮ್ಮ ನೀನು. ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ, ದಯವಿಟ್ಟು ನನ್ನನ್ನು ನಂಬಿ. ಅಲ್ಲ ಶಿವ ಅವರೇ, ನೀವು ಸುಳ್ಳು ಹೇಳ್ತಿಲ್ಲ, ಮುದಕ್ಕೆ ಸಾಕ್ಷಿ ಅಂತ. ಅಯ್ಯೋ ಕಾಶ್ ಅವರೇ, ನನ್ಗೆ ಏನು ಅಂತ ಹೇಳಿ, ಯಾಕೆ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು? ಶಿವಪ್ರಸಾದ್. ಸರ್ ನಮಸ್ಕಾರ ಸರ್. ಸರ್ ಲೋನ್ ಅಂತೆ ಲೋನ್. ಯು ಫ್ರಾಡ್. ನಿನಗಿರೋದು ಒಂದೇ ಹೆಂಡತಿ, ಒಂದೇ ಸಂಸಾರ. ಎರಡನೇ ಮದುವೆ ಆಗಿದೆ ಅಂತ ಸುಳ್ಳು ಹೇಳ್ತೀಯ? ನೀನ್ ಲೋನ್ ಕ್ಯಾನ್ಸಲ್ ಮಾಡಿದ್ದೀನಿ. ಇನ್ನೊಂದ್ಸಲಿ ಬ್ಯಾಂಕ್ ಕಡೆ ಬಾ, ಮಾಡ್ತೀನಿ. ಸರ್ 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 ಹಾ ನೋಡಿದ್ರಾ, ಬ್ಯಾಂಕ್ ಆಫೀಸರೇ ಬಂದ್ಬಿಟ್ಟು ನಾನು ಸುಳ್ಳು ಹೇಳಿದೆ ಅಂತ ಹೇಳಿ ಹೋದ್ರು. ಈಗಲಾದ್ರೂ ನಂಬ್ತೀರಾ ನನ್ನ? ಏನಮ್ಮ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತಲ್ಲ. ಹಾಗಾದ್ರೆ ಅವಳು ಯಾರು? ನಿಜ ನಾನು ಹೇಳ್ಬಿಡ್ತೀನಿ. ಅದು ಭಗವಂತ ಅಂತ ಕರ್ಕೊಂಬಂದಿದ್ನಲ್ಲ,
ಇಷ್ಟೇ ಆಗಿದ್ದು. ರೀ ನೀವ್ ಹೇಳಿದ್ ಕೇಳಿದ್ರೆ ಆ ಭಗವಂತ ಅಂತ ಹೇಳ್ಕೊಂಡ್ ಬಂದಿದ್ನಲ್ಲ ಅವ್ನ್ ದೊಡ್ಡ ಫ್ರಾಡ್ ಇರ್ಬೇಕು. ನಿಮ್ ಹತ್ರ ಲೋನ್ ತೆಗ್ಸಿ ದುಡ್ಡೆಲ್ಲ ಅವ್ನ್ ಲಪ್ಟಾಯಿಸ್ಬೇಕು ಅನ್ಕೊಂಡಿದ್ನೇನೋ. ಹೇ ಗಿರಿ, ಹಾಗೆಲ್ಲ ಫ್ರಾಡ್ ಅನ್ಬೇಡ. ಅವ್ನು ನನ್ನ ಸ್ನೇಹಿತ, ನನ್ನ ಭಗವಂತ. ನನ್ನಿಂದನೇ ಏನೋ ತಪ್ಪಾಗಿದೆ ಅನ್ಸುತ್ತೆ, ಆದ್ರೆ ಏನು ಅಂತ ಗೊತ್ತಾಗ್ತಾ ಇಲ್ವೇ. ಭಗವಂತ, ನಾನು ತಪ್ಪಾಗ್ಬಿಟ್ಟೆ. ನನ್ನ ತಪ್ಪಿನ ಅರಿವು ನನಗಾಗಿದೆ. ನಾನು ಸುಳ್ಳಿನ ಸರಮಾಲೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ನೀನು ನನ್ನ ಹತ್ರ ಮಾತಾಡಕ್ಕೆ ಬರಲಿಲ್ಲ ಅಂತ ನನಗೆ ಗೊತ್ತು. ನಾನು ನಿನ್ನ ಜೊತೆ ಮಾತಾಡಬೇಕು. ಬಾ ಭಗವಂತ, ದಯವಿಟ್ಟು ಬಾ. ಇನ್ಮೇಲೆ ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಸುಳ್ಳು ಹೇಳಿ ಇನ್ನೊಬ್ಬರಿಗೆ ನೋವು ಮಾಡಲ್ಲ. ಅವ್ರಿಗೆ ಕನಸುಗಳನ್ನು ಕಟ್ಟಿಸಿ ಮತ್ತೆ ಅದನ್ನು ಮುರಿಯೋ ಕೆಲಸ ಮಾಡಲ್ಲ. ಇದು ಸತ್ಯ, ಸತ್ಯ. ಭಗವಂತ, ನನ್ನ ಕ್ಷಮಿಸ್ಬಿಡು. ಕ್ಷಮಿಸೋದಿಕ್ಕೆ ನಾನು ಯಾರು ಶಿವಪ್ರಸಾದ್? ನಿನ್ನೊಳಗಿರೋ ಅಂತರಾತ್ಮ ನಿನ್ನನ್ನು ಕ್ಷಮಿಸಬೇಕು. ನನ್ನ ಅಂತರಾತ್ಮನೇ ಹೇಳಿದ್ದು ಭಗವಂತ, ನಾನು ಎಡವುತ್ತಾ ಇದ್ದೀನಿ ಅಂತ. ಅದಕ್ಕೆ ನಿನ್ನ ಹುಡ್ಕೊಂಡು ಬಂದೆ. ನಿನ್ನೊಳಗೇ ಇರೋ ಭಗವಂತನನ್ನ ಎಲ್ಲಿಂದ ಹುಡುಕ್ತಾ ಇದೆಯಾ ಶಿವಪ್ರಸಾದ್? ಸತ್ಯ, ಧರ್ಮ, ನಿಷ್ಠೆಯಲ್ಲಿರೋರಿಗೆ ಭಗವಂತನನ್ನ ಹುಡುಕೋ ಅವಶ್ಯಕತೆ ಇಲ್ಲ. ಭಗವಂತನೇ ಅವರನ್ನ ಹುಡ್ಕೊಂಡು ಬರ್ತಾನೆ. ಹೇಗೆ ನಾನು ನಿನ್ನನ್ನು ಹುಡ್ಕೊಂಡು ಬಂದಿದ್ದೀನೋ ಹಾಗೆ. ಆದ್ರೆ ನೀನು ಸುಳ್ಳಿನ ಅಮಲಿನಲ್ಲಿದ್ದೆ. ಆಗ ನನ್ನ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ಲಿಲ್ಲ. ಅದಕ್ಕೆ ನಾನು ಬರಲಿಲ್ಲ. ಖಂಡಿತ ಭಗವಂತ, ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ. ಆದರೆ ನನಗೊಂದು ಡೌಟು. ಕೇಳು. ನಾನು ಒಂದು ಸುಳ್ಳು ಹೇಳಕ್ಕೆ ಹೋಗಿ ಇನ್ನೊಂದು ಸುಳ್ಳು, ಇನ್ನೊಂದು ಸುಳ್ಳಿಗೆ ಮತ್ತೊಂದು ಸುಳ್ಳು, ಹೀಗ ಸುಳ್ಳಿನ ಸರಮಾಲೆನೇ ಆಗೋಯ್ತು. ಅದ್ರ ಬದಲು ಒಂದೇ ಒಂದು ಸತ್ಯ ಹೇಳಿದ್ರೆ ಒಳ್ಳೇದು ಅನ್ನೋ ನೀತಿ ಹೇಳೋದಕ್ಕೆ ನೀನು ಆ ಅವತಾರದಲ್ಲಿ ಬಂದಿದ್ದ. ಶಿವಪ್ರಸಾದ್, ಇಲ್ಲಿ ಕಳ್ಳನು ನಾನೇ, ಸುಳ್ಳನು ನಾನೇ, ಸೂತ್ರನು ನಾನೇ, ಸ್ತೋತ್ರವೂ ನಾನೇ, ಜಾತಕವೂ ನಾನೇ, ಸೂತಕವೂ ನಾನೇ, ಒಳಿತು ನಾನೇ, ಕೆಡುಕು ನಾನೇ, ಸತ್ಯವೂ ನಾನೇ, ಮಿಥ್ಯವೂ ನಾನೇ. ನೀವೆಲ್ಲ ಯಾವ್ಯಾವ ಅವತಾರದಲ್ಲಿ ನನ್ನ ನೋಡಕ್ ಬಯಸ್ತಿರೋ ನಾನು ಆ ಅವತಾರದಲ್ಲಿ ನಿಮಗೆ ಕಾಣಿಸ್ಕೋತೀನಿ. ಸತ್ಯವೇ ನಿಮ್ಮ ಮಾರ್ಗವಾದ್ರೆ ಆ ಹಾದಿಲಿ ನಾನು ನಿಮಗೆ ಸತ್ಯದರ್ಶನ ಮಾಡಿಸ್ತೀನಿ. ಮೋಸವೇ ನಿಮ್ಮ ಮಾರ್ಗವಾದ್ರೆ ನಿಮ್ಮ ಹಾದಿಲಿ ನಾನು ಮೋಸವಾಗೇ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.